ಮೊನ್ನೆ ಕ್ಲಾಸಲ್ಲಿ ರಷ್ಯಾದ ಶಾಸಕಾಂಗದ ಕೆಳಮನೆ ಸ್ಟೇಟ್ ಡೂಮಾ ಅಧಿಕಾರ ಮತ್ತು ಕಾರ್ಯಗಳನ್ನ ಮಾಡ್ತಾ ಇದೆ. ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಮುಖ್ಯವಾದ ಒಂದು ಕಾರ್ಯ ಮುಕ್ತಾಯ ಆಗಿದೆ. ದಟ್ ಈಸ್ ಶಾಸನೀಯ ಅಧಿಕಾರಗಳು ಮುಕ್ತಾಯ ಆಗಿದೆ. ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಸ್ಟೇಟ್ ಡೂಮಾ is completed already. Today the remaining points will be completed today itself, and we have to start the president of Russia. ನೆಕ್ಸ್ಟ್ ಎರಡನೇ ಪ್ರಮುಖ ಕಾರ್ಯ, ಸ್ಟೇಟ್ ಡೂಮಾದ ಎರಡನೇ ಪ್ರಮುಖ ಕಾರ್ಯ ಆಡಳಿತ ಕಾರ್ಯಗಳು ಅಥವಾ ಬ್ರಾಕೆಟ್ ಅಲ್ಲಿ ಕಾರ್ಯಾಂಗದ ಕಾರ್ಯಗಳು ಅಂತ. ಸ್ಟೇಟ್ ಡೂಮಾ ರಾಜ್ಯ ಶಾಸಕಾಂಗದ ಕೆಳಮನೆ, ಇದು ನಿರ್ವಹಿಸತಕ್ಕಂತಹ ಆಡಳಿತ ಅಧಿಕಾರಗಳು. ಹೆಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆಫ್ ಸ್ಟೇಟ್ ಡೂಮಾ. ದೇಶದ ಆಡಳಿತನ ರಷ್ಯಾದಲ್ಲಿ ಪ್ರಧಾನಮಂತ್ರಿ ಮತ್ತು ಅಧ್ಯಕ್ಷ ಇಬ್ರು ನೋಡ್ಕೊಳ್ತಾರೆ. ಅಧ್ಯಕ್ಷ ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗ್ತಾನೆ. ಆ ಅಧ್ಯಕ್ಷನೇ ಪ್ರಧಾನಿಯನ್ನ ಮತ್ತೆ ಮಂತ್ರಿಗಳನ್ನ ನೇಮಿಸ್ತಾನೆ. ಅಧ್ಯಕ್ಷ ಹಾಗೂ ಪ್ರಧಾನಿಯ ಮೇಲೆ ಕೆಳಮನೆ ಮತ್ತು ಮೇಲ್ಮನೆ ಎರಡು ನಿಯಂತ್ರಣ ಹೊಂದಿರುತ್ತೆ ರಷ್ಯಾದಲ್ಲಿ. ರಷ್ಯಾದ ಕೆಳಮನೆ ಸ್ಟೇಟ್ ಡೂಮಾ ಅಧ್ಯಕ್ಷರ ಮಹಾಭಿಯೋಗದ ಅಧಿಕಾರದಲ್ಲಿ ಅಧ್ಯಕ್ಷರನ್ನ ಮಹಾಭಿಯೋಗ ಮಾಡೋದ್ರಲ್ಲಿ ಭಾಗಿಯಾಗುತ್ತೆ. ಅಧ್ಯಕ್ಷ ಏನಾದ್ರೂ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ, ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತಿಸಿದ್ರೆ ಅವರನ್ನ ಅಧಿಕಾರದಿಂದ ತೆಗೆಯೋ ಒಂದು ಪ್ರಕ್ರಿಯೆ ಇದೆ. ಅದನ್ನೇ ಮಹಾಭಿಯೋಗ ಅಂತಾರೆ. ಮಹಾಭಿಯೋಗದಲ್ಲಿ ಸ್ಟೇಟ್ ಡೂಮಾ ಮತ್ತೆ ಫೆಡರೇಷನ್ ಕೌನ್ಸಿಲ್ ಇಬ್ರು ಭಾಗಿಯಾಗ್ತಾರೆ. 3/2 ಬಹುಮತದ ಮೂಲಕ ಅಧಿಕಾರದಿಂದ ಅಧ್ಯಕ್ಷರನ್ನ ಪದಚ್ಯುತಗೊಳಿಸಬಹುದು. ಹಾಗಾಗಿ ಅಧ್ಯಕ್ಷರ ಮೇಲೆ ನಿಯಂತ್ರಣ ಹೊಂದುವುದರ ಮೂಲಕ ಪರೋಕ್ಷವಾಗಿ ರಷ್ಯಾದ ಆಡಳಿತದಲ್ಲಿ ಸ್ಟೇಟ್ ಡೂಮಾ ಭಾಗಿಯಾಗುತ್ತೆ. ನೇರವಾಗಿ ಸ್ಟೇಟ್ ಡೂಮಾ ಆಡಳಿತ ಕಾರ್ಯಗಳಲ್ಲಿ ಭಾಗಿಯಾಗೋದಿಲ್ಲ, ಆದ್ರೆ ಪರೋಕ್ಷವಾಗಿ ಅಧ್ಯಕ್ಷರನ್ನ ನಿಯಂತ್ರಿಸೋದ್ರ ಮೂಲಕ. ಹಾಗೇನೆ ಅಧ್ಯಕ್ಷರು ಮಾಡ್ತಕ್ಕಂತಹ ಕೆಲವು ಪ್ರಮುಖ ನೇಮಕಾತಿಗಳಿಗೂ ಶಿಫಾರಸ್ ಮಾಡ್ತಕ್ಕಂತಹ ಅಧಿಕಾರನೂ ಇದೆ ಇವರಿಗೆ. ಸೊ ಅಧ್ಯಕ್ಷ ತೆಗೆದುಕೊಳ್ಳೋ ತೀರ್ಮಾನಗಳು, ಯುದ್ಧ ಘೋಷಿಸಬೇಕಾದ್ರೆ ಅವನು ಮೊದಲು ಇವ್ರ ಜೊತೆ ಸಮಾಲೋಚನೆ ಮಾಡ್ಬೇಕಾಗುತ್ತೆ. ಸೊ ರಷ್ಯಾದ ಶಾಸಕಾಂಗದ ಕೆಳಮನೆ ಆಡಳಿತಾಧಿಕಾರಗಳಲ್ಲೂ ತನ್ನ ಮಹತ್ವ ಪಡೆದಿದೆ, ಹೆಚ್ಚಿನ ಅಧಿಕಾರಗಳನ್ನು ನಿರ್ವಹಿಸುತ್ತೆ. The State Duma performs the administrative functions indirectly by means of participating in the process of impeachment of the president. And also, the president and prime minister requires some recommendations from the lower house. The lower house has the power to control administration indirectly but not directly. Sometimes the State Duma can directly influence over the administration. So this much of the powers concerned to the administrative matters the State Duma performs. ರಾಜ್ಯ ಡೂಮಾ ಕೆಲವೇ ಅಧಿಕಾರಗಳನ್ನು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಿರ್ವಹಿಸುತ್ತೆ. ಏಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಷ್ಯಾದಲ್ಲಿ ಆಡಳಿತ ನೋಡ್ಕೊಳ್ಳೋದು ಅಲ್ಲಿನ ಅಧ್ಯಕ್ಷ ಮತ್ತು ಪ್ರಧಾನಿ. ಆದ್ರೆ ಪರೋಕ್ಷವಾಗಿ ಸ್ಟೇಟ್ ಡೂಮಾ ಸಹ ಆಡಳಿತ ಕಾರ್ಯಗಳಲ್ಲಿ ಭಾಗಿಯಾಗುತ್ತೆ. ಅಷ್ಟು ಬರೆದ್ರೆ ಸಾಕು, ಕಾರ್ಯಾಂಗದ ಅಧಿಕಾರಗಳು ಮುಕ್ತಾಯ. These are all the executive powers. ನೆಕ್ಸ್ಟ್ ನ್ಯಾಯಿಕ ಅಧಿಕಾರಗಳು, ಜುಡಿಷಿಯಲ್ ಪವರ್ಸ್ ಆಫ್ ಸ್ಟೇಟ್ ಡೂಮಾ. ನ್ಯಾಯಿಕ ಅಧಿಕಾರಗಳಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ನೇಮಿಸಬೇಕಾದ್ರೆ ರಷ್ಯಾದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಿಸೋ ಅಧಿಕಾರನು ಶಾಸಕಾಂಗಕ್ಕಿದೆ. ಅಧ್ಯಕ್ಷ ರೆಕಮೆಂಡ್ ಮಾಡ್ತಾನೆ, ಶಾಸಕಾಂಗ ಅಪಾಯಿಂಟ್ ಮಾಡುತ್ತೆ. ಹಾಗಾಗಿ ನ್ಯಾಯಿಕ ಅಧಿಕಾರಗಳು ಇವ್ರಿಗೂ ಕೂಡ ಭಾಗಿಯಾದಂಗ ಆಗುತ್ತೆ. ಅದೇ ರೀತಿ ಆ ದೇಶದ ಮುಖ್ಯಸ್ಥರಾದ ಅಧ್ಯಕ್ಷರನ್ನ ಪದಚ್ಯುತಗೊಳಿಸ್ತಕ್ಕಂತಹ ನ್ಯಾಯಿಕ ಅಧಿಕಾರ ಕೂಡ ಸ್ಟೇಟ್ ಡೂಮಾ ಆಗಿದೆ. ಸ್ಟೇಟ್ ಡೂಮಾ ನ್ಯಾಯಿಕ ಸ್ವರೂಪ ಪಡೆದಿರತಕ್ಕಂತಹ ಕೆಲವು ಕಾರ್ಯಗಳನ್ನು ಸಹ ನಿರ್ವಹಿಸುತ್ತೆ. ಜಾಸ್ತಿ ಏನಿಲ್ಲ, ಕಡಿಮೆನೆ, ಆದ್ರೂ ನ್ಯಾಯಾಂಗದ ಮೇಲೇನು ತನ್ನ ಪ್ರಭಾವವನ್ನ ಬೀರುತ್ತೆ, ಎರಡು ಅಂಗಗಳು ಸೇರಿ. ಇದರಲ್ಲಿ ಹೆಚ್ಚಿನ ಅಧಿಕಾರ ಇರೋದು ಸ್ಟೇಟ್ ಡೂಮಾಗೆ, ಡೂಮಾ ಕೆಳಮನೆ. ಇತರೆ ಅಧಿಕಾರಗಳಲ್ಲಿ ರಷ್ಯಾದ ಅಧ್ಯಕ್ಷ ಯುದ್ಧ ಘೋಷಣೆ ಮಾಡ್ಬೇಕಾದ್ರೆ ಇವರ ಅನುಮತಿ ಪಡಿಬೇಕಾಗುತ್ತೆ. ಆಮೇಲೆ ವಿದೇಶಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೋಬೇಕಾದ್ರೆ ಸ್ಟೇಟ್ ಡೂಮಾ ಅದನ್ನ ಸ್ಥಿರೀಕರಿಸಬೇಕಾಗುತ್ತೆ. ಸೊ ಹೀಗಾಗಿ ಸ್ಟೇಟ್ ಡೂಮಾ ಕೆಳಮನೆ ರಷ್ಯಾದ ಆಡಳಿತ, ನ್ಯಾಯಾಂಗ ಮತ್ತೆ ಶಾಸನೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿದೆ ಅಂತ ಹೇಳ್ಬೋದು. ಇಷ್ಟು ಬರೆದ್ರೆ ಸ್ಟೇಟ್ ಡೂಮಾ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಇರೋದು ರಷ್ಯಾದ ಅಧ್ಯಕ್ಷರು. ಮೇನ್ ಹೆಡಿಂಗ್ ಅದು 3ನೇ ಮೇನ್ ಹೆಡಿಂಗ್. ಮೊದಲನೇ ಮೇನ್ ಹೆಡಿಂಗ್ ರಷ್ಯಾದ ಸಂವಿಧಾನದ ಲಕ್ಷಣಗಳು, 15 ಮಾರ್ಕ್ಸ್. 2ನೇ ಮೇನ್ ಹೆಡಿಂಗ್ ಫೆಡರಲ್ ಅಸೆಂಬ್ಲಿ, ಅಲ್ಲಿನ ಶಾಸಕಾಂಗ, 15 ಮಾರ್ಕ್ಸ್.
ಫೆಡರಲ್ ಅಸೆಂಬ್ಲಿನಲ್ಲಿ 2 ಸದನಗಳು, ಫೆಡರೇಷನ್ ಕೌನ್ಸಿಲ್ ಮೇಲ್ಮನೆ, ಸ್ಟೇಟ್ ಡೂಮಾ ಕೆಳಮನೆ. ಅವುಗಳ ರಚನೆ, ಅಧಿಕಾರ, ಕಾರ್ಯಗಳು ಅಷ್ಟು ಮುಕ್ತಾಯ ಆಯ್ತು. ನೆಕ್ಸ್ಟ್ ಈಗ ಮೂರನೇದು ಮೈನ್ ಹೆಡಿಂಗ್, ರಷ್ಯಾದ ಅಧ್ಯಕ್ಷರು. ಹೆಡಿಂಗ್ ಬರ್ಕೊಂಡ್ಬಿಡಿ, ದ ಪ್ರೆಸಿಡೆಂಟ್ ಆಫ್ ರಷ್ಯಾ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಷ್ಯಾದ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಅವರಿದ್ದಾರೆ. ವ್ಲಾಡಿಮಿರ್ ಪುಟಿನ್ ರಷ್ಯಾದ ಜನಪ್ರಿಯ ನಾಯಕ, ಇಡೀ ಪ್ರಪಂಚದಲ್ಲೇ ಪಾಪ್ಯುಲಾರಿಟಿ ಇದೆ ಆತನಿಗೆ. ಸೊ ಅಧ್ಯಕ್ಷ ಹೇಗೆ ಆಯ್ಕೆ ಆಗ್ತಾನೆ, ಅವನ ಅಧಿಕಾರಾವಧಿ ಎಷ್ಟು ವರ್ಷ, ಆತನಿಗೆ ವೇತನ ಎಷ್ಟು ಸಿಗುತ್ತೆ, ಅವನು ನಿರ್ವಹಿಸ್ತಕ್ಕಂಥ ಕೆಲಸಗಳೇನು, ಸಂವಿಧಾನದ ಯಾವ ವಿಧಿ ಅವನ ಬಗ್ಗೆ ತಿಳಿಸುತ್ತೆ, ಇದೆಲ್ಲ ಡೀಟೇಲ್ಸ್ ಬರೀಬೇಕು. ಬಹಳ ಈಸಿ ಆಗಿದೆ, ಆರಾಮಾಗಿ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಬಹುದು. ಹೆಡಿಂಗ್ ಬರ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಒಂದೇ ಒಂದು 10 ಸೆಕೆಂಡ್ ಅನ್ಮ್ಯೂಟ್ ಮಾಡ್ತೀನಿ ನಿಮ್ಗೋಸ್ಕರ. ರಷ್ಯಾದ ಅಧ್ಯಕ್ಷ ಏನಾದ್ರು ಕೇಳೋದಿದ್ಯಾ? ಕೇಳಿಸ್ತಾ ಇದೆಯಾ? ಏನಾದ್ರು ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಇಲ್ಲ ಸರ್. ಓಕೆ ಓಕೆ, ವಾಯ್ಸ್ ಬ್ರೇಕ್ ಇಲ್ಲ. ಅನ್ಮ್ಯೂಟ್ ಮಾಡಿದಾಗ ಅದು ಡಿಸ್ಟರ್ಬೆನ್ಸ್ ಇರುತ್ತೆ, ನೀವು ಮಾತಾಡ್ಲಿ ಅಂತ ಅವಕಾಶ ಕೊಡೋದು. ಬಟ್ ಪಾಠ ಕಮೆಂಟ್ ಮಾಡಿದಾಗ ಡೌಟ್ ಇದೇನಿರೋದಿಲ್ಲ, ಡಿಸ್ಟರ್ಬೆನ್ಸ್. ಓಕೆ, ಮ್ಯೂಟ್ ಮಾಡಿದ್ರೆ ಡಿಸಿಪ್ಲಿನ್ ಇರ, ಇದು ಇಂಡಿಸಿಪ್ಲಿನ್ ಇರಲ್ಲ. ನೆಕ್ಸ್ಟ್ ಹೆಡಿಂಗ್, ರಷ್ಯಾದ ಅಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು. ಸಂವಿಧಾನದ 1ನೇ ವಿಧಿ ರಷ್ಯಾವನ್ನು ಗಣರಾಜ್ಯ ಅಂತ ಘೋಷಣೆ ಮಾಡಿದೆ. ಸಂವಿಧಾನದ 1ನೇ ವಿಧಿ ರಷ್ಯಾ ಗಣರಾಜ್ಯ ಅಂತ ಘೋಷಣೆ ಮಾಡಿದೆ. ರಷ್ಯಾ ಈಸ್ ಎ ರಿಪಬ್ಲಿಕ್ ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 1 ಆಫ್ ರಷ್ಯನ್ ಕಾನ್ಸ್ಟಿಟ್ಯೂಷನ್. ಗಣರಾಜ್ಯ ಅಂದ್ರೆ ದೇಶದ ಮುಖ್ಯಸ್ಥ ಪ್ರಜೆಗಳಿಂದ ಆಯ್ಕೆ ಆಗ್ತಾನೆ ಅಂತ ಅರ್ಥ. ಅವನು ಪ್ರಧಾನಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಅಧ್ಯಕ್ಷನಾಗಿರ್ಬೋದು. ಪ್ರಜೆಗಳಿಂದ ಆಯ್ಕೆ ಆದ್ರೆ ಅದನ್ನ ಗಣರಾಜ್ಯ ಅಂತ ಕರೀತಾರೆ. ಸೊ ರಷ್ಯಾ ಒಂದು ಗಣರಾಜ್ಯ ಅಂತ ಸಂವಿಧಾನದ 1ನೇ ವಿಧಿ ತಿಳಿಸುತ್ತೆ. ಈ ರಷ್ಯಾದ ಅಧ್ಯಕ್ಷ ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗ್ತಾನೆ. ಈ ಅಧ್ಯಕ್ಷನ ಬಗ್ಗೆ ಸಂವಿಧಾನದ 4ನೇ ವಿಧಿ ಕ್ಲಿಯರ್ ಆಗಿ ತಿಳಿಸುತ್ತೆ. ಸಂವಿಧಾನದ 4ನೇ ವಿಧಿ ತಿಳಿಸುತ್ತೆ. ರಷ್ಯಾದ ಸಂವಿಧಾನದ 4ನೇ ವಿಧಿ ರಷ್ಯಾದ ಅಧ್ಯಕ್ಷರ ಬಗ್ಗೆ ತಿಳಿಸುತ್ತೆ. 1ನೇ ವಿಧಿ ಪ್ರಕಾರ ರಷ್ಯಾ ಗಣರಾಜ್ಯ. ಜ್ಞಾಪಕ ಇಟ್ಕೊಳ್ಳಿ, ಗಣರಾಜ್ಯ ಅಂದ್ರೆ ರಾಷ್ಟ್ರದ ಮುಖ್ಯಸ್ಥ ಪ್ರಜೆಗಳಿಂದ ಆಯ್ಕೆ ಆಗ್ತಕ್ಕಂತಹ ವ್ಯವಸ್ಥೆ ಇರೋದು. Article 1 declares that Russia is a republic. Republic means the head of the state is directly elected by the people. So Russia is a republic. Article 4 clearly explains about the office of the president, his qualifications, elections, term, etc. So 2 ಆರ್ಟಿಕಲ್ ಬರ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ, ಇಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. Article 1 declares that Russia is a republic. Article 4 clearly explains about the office of the president of Russia. ಸಂವಿಧಾನದ 80 ಸಬ್ 1 ವಿಧಿ ವಿವರಿಸಿರುವಂತೆ ರಷ್ಯಾದ ಒಕ್ಕೂಟದ ಮುಖ್ಯಸ್ಥ ಅಲ್ಲಿನ ಅಧ್ಯಕ್ಷನಾಗಿರ್ತಾನೆ. ಆತನೇ ಇಡೀ ರಷ್ಯಾನ ಪ್ರತಿನಿಧಿಸ್ತಾನೆ. ಆರ್ಟಿಕಲ್ 80 ಸಬ್ 1 ಪ್ರಕಾರ ಇಡೀ ರಷ್ಯಾದ ಮುಖ್ಯಸ್ಥ ಅಧ್ಯಕ್ಷನಾಗಿದ್ದು ರಾಷ್ಟ್ರವನ್ನ ಪ್ರತಿನಿಧಿಸ್ತಾನೆ. ಈಗ ನೆಕ್ಸ್ಟ್ ಸೈಡ್ ಹೆಡಿಂಗ್, ರಷ್ಯಾದ ಅಧ್ಯಕ್ಷನಾಗಬೇಕಾದ್ರೆ ಏನೇನು ಅರ್ಹತೆಗಳಿರ್ಬೇಕು ಅಂತ. ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್ ಫಿಕ್ಸ್ಡ್ ಬೈ ದ ಪ್ರೆಸಿಡೆಂಟ್, ಫಿಕ್ಸ್ಡ್ ಫಾರ್ ದ ಪೊಸಿಷನ್ ಆಫ್ ದ ಪ್ರೆಸಿಡೆಂಟ್ ಇನ್ ರಷ್ಯಾ. ಎ ಪರ್ಸನ್ ಹೂ ವಾಂಟ್ ಟು ಬಿಕಮ್ ಅ ಪ್ರೆಸಿಡೆಂಟ್ ಆಫ್ ರಷ್ಯಾ ಶುಡ್ ಪೊಸೆಸ್ ಸಮ್ ಇಂಪಾರ್ಟೆಂಟ್ ಕ್ವಾಲಿಫಿಕೇಶನ್ಸ್. ಯಾವ್ದ್ಯಾವ್ದು ಆ ಅರ್ಹತೆಗಳು? ಪಾಯಿಂಟ್ ಎ, ಮೊದಲನೇ ಅರ್ಹತೆ, ರಷ್ಯಾದ ಪೌರನಾಗಿರ್ಬೇಕು. he should be citizen of Russia. Point B, he should possess the minimum age 35 years. Minimum age limit is fixed as 35 years. He should complete the minimum age of 35 years. 35 ವರ್ಷ ವಯಸ್ಸಿನವನಾಗಿರ್ಬೇಕು. ಅಂದ್ರೆ 35ಕ್ಕಿಂತ ಕಡಿಮೆ ವಯಸ್ಸಿನವರು ಸ್ಪರ್ಧೆ ಮಾಡೋಂಗಿಲ್ಲ. ಕನಿಷ್ಠ ವಯಸ್ಸು 35 ವರ್ಷ ಆಗಿರ್ಬೇಕು.
Minimum age fixed as 35 years. Next, number C, point C, ಮೂರನೇ ಅರ್ಹತೆ. ರಷ್ಯಾದಲ್ಲಿ ಕನಿಷ್ಠ 10 ವರ್ಷ ವಾಸ ಮಾಡಿರಬೇಕು. He should be reside in Russia for a minimum period of 10 years. 10 ವರ್ಷಗಳ ಕಾಲ ರಷ್ಯಾದಲ್ಲಿ ವಾಸ ಇರಬೇಕು. ನೆಕ್ಸ್ಟ್ ನಂಬರ್ 4, ಈತ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು. He should not be a government employee. He should not be a government servant. ನೆಕ್ಸ್ಟ್ ಲಾಸ್ಟ್ ಒನ್ ಚೆನ್ನಾಗಿದೆ ಅರ್ಹತೆ. ಉತ್ತಮ ಆರೋಗ್ಯ ಹೊಂದಿರಬೇಕು, ಐಕ್ಯತಾ ಗುಣ ಹೊಂದಿರಬೇಕು. ಅವನು ವ್ಯಕ್ತಿಗತ ಐಕ್ಯತೆನ ಹೊಂದಿರಬೇಕು, ಒಳ್ಳೆ ಆರೋಗ್ಯ. He should possess strong health and also in his mind he should have the idea of unity. ಇದು 4 ಅಥವಾ 5 ಪ್ರಮುಖ ಅರ್ಹತೆಗಳು. 5 ಪ್ರಮುಖ ಅರ್ಹತೆಗಳು. ರಷ್ಯಾದ ಅಧ್ಯಕ್ಷನಾಗಬೇಕಾದ್ರೆ ಒಬ್ಬ ವ್ಯಕ್ತಿ 5 ಅರ್ಹತೆಗಳನ್ನ ಹೊಂದಿರಬೇಕು. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ರಷ್ಯಾದ ಪೌರನಾಗಿರ್ಬೇಕು, ಕನಿಷ್ಠ 35 ವರ್ಷ ವಯಸ್ಸಾಗಿರ್ಬೇಕು, ರಷ್ಯಾದಲ್ಲಿ 10 ವರ್ಷ ಕನಿಷ್ಠ ವಾಸ ಮಾಡಿರ್ಬೇಕು, ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು, ಲಾಸ್ಟ್ ಒಳ್ಳೆ ಆರೋಗ್ಯ ಹೊಂದಿರಬೇಕು, ಅವನಲ್ಲಿ ಐಕ್ಯತೆಯ ಭಾವನೆ ಇರಬೇಕು. He should develop the feeling of oneness, unity among all. So these are the qualifications for the post of Russian president. Next, ರಷ್ಯಾದ ಅಧ್ಯಕ್ಷರ ಚುನಾವಣೆ ಹೇಗೆ ನಡೆಯುತ್ತೆ ಅಂತ. The election of Russian president. ಮೊದಲು ನೀವು ಬರೆಯುವಾಗ ಆರ್ಟಿಕಲ್ ನಂಬರ್ 1 ಬರೀತೀರಾ, ಆರ್ಟಿಕಲ್ ನಂಬರ್ 4 ಬರೀತೀರಾ, ಆರ್ಟಿಕಲ್ 8 sub 1 ಬರೀತೀರಾ. ಅದಾದ್ಮೇಲೆ ಕ್ವಾಲಿಫಿಕೇಶನ್ಸ್, ದೆನ್ ಅದಾದ್ಮೇಲೆ ನೆಕ್ಸ್ಟ್ ಹೆಡಿಂಗ್ ಚುನಾವಣೆ, ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ರಷ್ಯಾ. ರಷ್ಯಾದ ಅಧ್ಯಕ್ಷ ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗ್ತಾನೆ. ರಷ್ಯಾದ ಅಧ್ಯಕ್ಷ ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗ್ತಾನೆ. ರಷ್ಯಾದ ಪ್ರಜೆಗಳು 18 ವರ್ಷ ವಯಸ್ಸಾಗಿದ್ರೆ ಸಾಕು, ಚುನಾವಣೆಯಲ್ಲಿ ಮತ ನೀಡೋ ಅಧಿಕಾರ ಹೊಂದಿರ್ತಾರೆ. 18 ವರ್ಷ ವಯಸ್ಸಾದ ಪ್ರಜೆಗಳು ನೇರವಾಗಿ ಅಧ್ಯಕ್ಷನನ್ನ ಆಯ್ಕೆ ಮಾಡ್ತಾರೆ. ಸೇಮ್ ಅಮೆರಿಕಾದಲ್ಲಿ ಅಧ್ಯಕ್ಷನನ್ನ ಆಯ್ಕೆ ಮಾಡ್ದಂಗೆ ರಷ್ಯಾದಲ್ಲೂ ಪ್ರಜೆಗಳೇ ರಾಷ್ಟ್ರಾಧ್ಯಕ್ಷನನ್ನ ಆಯ್ಕೆ ಮಾಡ್ತಾರೆ. ಸೊ ಎಲೆಕ್ಷನ್ ಈಸ್ ಓವರ್. ಎಲೆಕ್ಷನ್, ದ ರಷ್ಯನ್ ಪ್ರೆಸಿಡೆಂಟ್ directly elected by the people of Russia. The people of Russia who completes the minimum age of 18 years are eligible to cast their votes in election. So election is done on the basis of secret ballot system. ರಹಸ್ಯ ಮತದಾನದ ಪದ್ಧತಿ ಮೂಲಕ ಚುನಾವಣೆ ಆಗುತ್ತೆ. ಚುನಾವಣೆಯಲ್ಲಿ ನೇರವಾಗಿ ರಷ್ಯಾದ ಪ್ರಜೆಗಳು ಆತನನ್ನು ಆಯ್ಕೆ ಮಾಡ್ತಾರೆ. The next heading, ಅಧಿಕಾರ ಅವಧಿ, the term of office of the president. Simple, you can easily understood, you can easily write in exam. ರಷ್ಯಾದ ಅಧ್ಯಕ್ಷನ ಅಧಿಕಾರ ಅವಧಿ 4 ವರ್ಷ. The term of Russian president is 4 years. 4 ವರ್ಷಗಳ ಅವಧಿಗೆ ಆಯ್ಕೆ ಆಗಿರ್ತಾನೆ ಈಗ. ಒಬ್ಬ ವ್ಯಕ್ತಿ ರಷ್ಯಾದ ಅಧ್ಯಕ್ಷನಾಗಿ 2 ಬಾರಿ ಆಯ್ಕೆ ಆಗಲು ಅವಕಾಶ ಇದೆ. 2 ಬಾರಿ ಆಯ್ಕೆ ಆದಂತಹ ವ್ಯಕ್ತಿ 3ನೇ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಯೋಗ್ಯನಲ್ಲ. ಅವನು ವಯಸ್ಸಿದ್ರು, ಉತ್ತಮ ವ್ಯಕ್ತಿ ಆಗಿದ್ರು, 2 ಟರ್ಮ್ ಅಲ್ಲಿ ಅವನು ಎಲೆಕ್ಷನ್ ಫೇಸ್ ಮಾಡಬಹುದು. ಒಂದ್ಸರಿ ಗೆದ್ಮೇಲೆ 4 ವರ್ಷ, ಇನ್ನೊಂದ್ಸರಿ ಗೆದ್ಮೇಲೆ 4 ವರ್ಷ ಮುಗೀತು, ಮತ್ತೆ ಎಲೆಕ್ಷನ್ ನಿಂತ್ಕೊಳ್ಳೋಂಗಿಲ್ಲ ಅವನು. ಸೊ ಅಧಿಕಾರಾವಧಿ 4 ವರ್ಷ ಇರುತ್ತೆ. ಒಬ್ಬ ವ್ಯಕ್ತಿ ಬಯಸಿದ್ರೆ 2 ಬಾರಿ ಅಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಸತತವಾಗಿ 8 ವರ್ಷಗಳ ಕಾಲ ಅವನು 2 ಬಾರಿ ಆಯ್ಕೆ ಆದ್ರೆ ಅಧಿಕಾರ ನಿರ್ವಹಿಸಬಹುದು. 8 ವರ್ಷ ಅಧಿಕಾರ ಮುಗ್ದೋಯ್ತು ಅಂದ್ರೆ 3ನೇ ಬಾರಿ ಮತ್ತೊಮ್ಮೆ ಎಲೆಕ್ಷನ್ಗೆ ಅವನು ನಿಂತ್ಕೊಳ್ಳೋ ಹಾಗಿಲ್ಲ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ರಷ್ಯಾ. ಈಗ ಚುನಾವಣೆ, ಅರ್ಹತೆಗಳು, ಅಧಿಕಾರಾವಧಿ ಮುಕ್ತಾಯ ಆದ್ಮೇಲೆ ಪ್ರಮಾಣ ವಚನ. ರಷ್ಯಾದ ಅಧ್ಯಕ್ಷನಾಗಿ ಆಯ್ಕೆ ಆದ್ಮೇಲೆ ಅವನು ಪ್ರಮಾಣ ವಚನ ತೆಗೆದುಕೊಳ್ತಾನೆ. ಪ್ರಮಾಣ ವಚನ ಸ್ವೀಕರಿಸುವಾಗ ರಷ್ಯಾದ ಒಕ್ಕೂಟದ ಅಧ್ಯಕ್ಷನಾಗಿ ತನ್ನ ಕರ್ತವ್ಯ ನಿರ್ವಹಿಸುವಾಗ ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯ ರಕ್ಷಿಸುತ್ತೇನೆ ಮತ್ತು ಸಂವಿಧಾನವನ್ನ ರಕ್ಷಿಸಿ ಪರಮಾಧಿಕಾರ ಸ್ವಾತಂತ್ರ್ಯವನ್ನ ಕಾಪಾಡುತ್ತೇನೆ ಮತ್ತು ಜನರಿಗೆ ವಿಧೇಯತೆಯಿಂದ ಸೇವೆ ಸಲ್ಲಿಸುತ್ತೇನೆ ಅಂತ ಪ್ರಮಾಣ ವಚನ ಸ್ವೀಕರಿಸ್ತಾನೆ. ಪ್ರಮಾಣ ವಚನದಲ್ಲಿ ಸಂವಿಧಾನವನ್ನ ರಕ್ಷಿಸೋದು, ಜನರಿಗೆ ವಿಧೇಯತೆಯಿಂದ ಸೇವೆ ಸಲ್ಲಿಸೋದು, ರಾಷ್ಟ್ರದ ಪರಮಾಧಿಕಾರ ಸ್ವಾತಂತ್ರ್ಯನ ಕಾಪಾಡುವ ಪ್ರಮಾಣವನ್ನ ಅವನು ಸ್ವೀಕರಿಸ್ತಾನೆ. ಮುಗೀತು ಪ್ರಮಾಣ ವಚನ. ನೆಕ್ಸ್ಟ್, ವೇತನ ಎಷ್ಟು ಕೊಡ್ತಾರ ಅವನಿಗೆ ಅಂತ. ವೇತನ ವಾರ್ಷಿಕ
3.6 ದಶಲಕ್ಷ ರೂಬಲ್ ವೇತನ ಕೊಡಲಾಗುತ್ತೆ. 3.6 ರೂಬಲ್ಸ್, ದಶಲಕ್ಷ ರೂಬಲ್ಸ್, ಮಿಲಿಯನ್ 3.6 ಮಿಲಿಯನ್ ರೂಬಲ್ಸ್, ದಶಲಕ್ಷ 3.6 ದಶಲಕ್ಷ ರೂಬಲ್ ವಾರ್ಷಿಕ ವೇತನ ಇರುತ್ತೆ. ಇದರ ಜೊತೆಗೆ ಇತರೆ ಭತ್ಯೆಗಳನ್ನ ನೀಡಲಾಗುತ್ತೆ. ಅಧ್ಯಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವ್ನು 4 ವರ್ಷ ಇರ್ಲೇಬೇಕಂತೇನಿಲ್ಲ. ಆತನಿಗೆ ಇಷ್ಟ ಇಲ್ಲ ಅಂದ್ರೆ ಅವನು ರಾಜೀನಾಮೆ ಕೊಡಬಹುದು, ಅಥವಾ ಮಹಾಭಿಯೋಗದ ಮೂಲಕ ಅವನ ಸ್ಥಾನ ತೆರವಾಗಬಹುದು. ಒಂದ್ ವೇಳೆ ಅಧ್ಯಕ್ಷನ ಸ್ಥಾನ ತೆರವಾದ್ರೆ ಪ್ರಧಾನ ಮಂತ್ರಿನೇ ತಾತ್ಕಾಲಿಕ ಅಧ್ಯಕ್ಷನಾಗಿ ಮುಂದುವರಿತಾನೆ. ಅಧಿಕಾರಾವಧಿ 4 ವರ್ಷ. 4 ವರ್ಷ ಅವಧಿಗೆ ಮುಂಚೆನೆ ಅಲ್ಲಿನ ಶಾಸಕಾಂಗವಾದ ಫೆಡರಲ್ ಅಸೆಂಬ್ಲಿ ಬಯಸಿದ್ರೆ ಪದಚ್ಯುತಿಗೊಳಿಸಬಹುದು. ಅವನೇನಾದ್ರೂ ತಪ್ಪು ಮಾಡಿದ್ರೆ 3/2 ಬಹುಮತದ ಮೂಲಕ ಮಹಾಭಿಯೋಗ ವಿಧಾನದ ಮೂಲಕ ಅಧಿಕಾರದಿಂದ ತೆಗಿತಕ್ಕಂತ ಹಕ್ಕು ರಷ್ಯಾದ ಫೆಡರಲ್ ಅಸೆಂಬ್ಲಿಗಿದೆ. ಸೊ ಮಹಾಭಿಯೋಗ ಭಾರತದಲ್ಲೂ ಇದೆ, ಮಹಾಭಿಯೋಗ ಅಮೆರಿಕಾದಲ್ಲೂ ಇದೆ, ರಷ್ಯಾದಲ್ಲೂ ಇದೆ. ರಷ್ಯಾದಲ್ಲಿ ಮಹಾಭಿಯೋಗದ ಮೂಲಕ ಅಲ್ಲಿನ ಅಧ್ಯಕ್ಷರನ್ನ ತೆಗಿಬಹುದು ಯಾರು ಬಯಸಿದ್ರೆ ಅಂತ ಹೇಳಿದ್ರೆ ರಷ್ಯಾದ ಶಾಸಕಾಂಗ. 2 ಸದನಗಳು. 2 ಸದನಗಳು ಅಂದ್ರೆ ಮೇಲ್ಮನೆ ಫೆಡರೇಷನ್ ಕೌನ್ಸಿಲ್, ಕೆಳಮನೆ ಸ್ಟೇಟ್ ಡೂಮಾ. 3/2 ಬಹುಮತದ ಮೂಲಕ ಅಧ್ಯಕ್ಷರನ್ನ ಅಧಿಕಾರದಿಂದ ತೆಗಿಬಹುದು. ನೆಕ್ಸ್ಟ್, ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳೇನು? ಬಹಳ ಇಂಪಾರ್ಟೆಂಟ್ ಇದು. ಈಗ ನಾನು ಇಷ್ಟೊತ್ತು ಹೇಳಿದ್ದು ಸುಮಾರು ಹೆಡ್ಲೈನ್ಸ್. ಅರ್ಹತೆಗಳು, ಚುನಾವಣೆ, ಅಧಿಕಾರಾವಧಿ, ಪ್ರಮಾಣ ವಚನ, ಪದಚ್ಯುತಿ, ವೇತನ. ಇಷ್ಟು ಹೆಡ್ಲೈನ್ಸ್ ಬರೆದಾಗ ನಿಮ್ಗೆ 6ರಿಂದ 7 ಮಾರ್ಕ್ಸ್ ಬರುತ್ತೆ. ಅಧಿಕಾರ ಕಾರ್ಯಗಳನ್ನ ಬರೆದಾಗ ಇದಕ್ಕೆ 8ರಿಂದ 9 ಮಾರ್ಕ್ಸ್ ಇರುತ್ತೆ. ಸೊ ಅಮೆರಿಕಾದ ಅಧ್ಯಕ್ಷರ ಅಧಿಕಾರ ಕಾರ್ಯಗಳು ಹೇಗಿರುತ್ತೋ ಅದೇ ತರ ರಷ್ಯಾದ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಸಹ ಇವೆ. ರಾಷ್ಟ್ರದ ಮುಖ್ಯಸ್ಥನಾಗಿ, ಕಾರ್ಯಾಂಗದ ಮುಖ್ಯಸ್ಥನಾಗಿ ಹಲವಾರು ಕಾರ್ಯಗಳನ್ನ ಆತ ನಿರ್ವಹಿಸ್ತಾನೆ. ರಷ್ಯಾದ ಅಧ್ಯಕ್ಷನ ಕಾರ್ಯಗಳನ್ನ ಬರೆಯೋಕ್ ಮುಂಚೆ ಫಸ್ಟ್ ಆರ್ಟಿಕಲ್ ನಂಬರ್ ಬರಿಬೇಕು. ಸಂವಿಧಾನದ 83ನೇ ವಿಧಿ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಿದೆ. ಆರ್ಟಿಕಲ್ 83 ಕ್ಲಿಯರ್ಲಿ ಎಕ್ಸ್ಪ್ಲೈನ್ಸ್ ಅಬೌಟ್ ದ ಪವರ್ ಅಂಡ್ ಫಂಕ್ಷನ್ಸ್ ಆಫ್ ರಷ್ಯನ್ ಪ್ರೆಸಿಡೆಂಟ್. ಆರ್ಟಿಕಲ್ 83, ಒನ್ಸ್ ಅಗೇನ್ ಐ ರಿಪೀಟ್, ಸಂವಿಧಾನದ 83ನೇ ವಿಧಿ ರಷ್ಯಾದ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನ ತಿಳಿಸುತ್ತೆ. ನಾನಾಗ್ಲೇ ಹೇಳಿದೆ, ದೇಶದ ಮುಖ್ಯಸ್ಥ, ಪ್ರಥಮ ಪ್ರಜೆ ಅಧ್ಯಕ್ಷನೇ ಆಗಿರ್ತಾನ. ಅವನು ಇಡೀ ರಷ್ಯಾನ ಪ್ರತಿನಿಧಿಸೋದು ಅಧ್ಯಕ್ಷನೇ. ಸೊ ಆಡಳಿತದ ಮತ್ತು ರಾಷ್ಟ್ರದ ಮುಖ್ಯಸ್ಥನಾಗಿ ಆತ ನಿರ್ವಹಿಸೋ ಕಾರ್ಯಗಳನ್ನ 1 by 1 ತಿಳಿಸಬಹುದು. ಮೊದಲನೇದಾಗಿ ಕಾರ್ಯಾಂಗದ ಅಥವಾ ಆಡಳಿತದ ಅಧಿಕಾರಗಳು. ಫಸ್ಟ್ ಇಂಪಾರ್ಟೆಂಟ್ ಪವರ್ ಪರ್ಫಾರ್ಮ್ಡ್ ಬೈ ದ ರಷ್ಯನ್ ಪ್ರೆಸಿಡೆಂಟ್ ಈಸ್ ಎಕ್ಸಿಕ್ಯೂಟಿವ್ ಪವರ್ ಆರ್ ಅಡ್ಮಿನಿಸ್ಟ್ರೇಟಿವ್ ಪವರ್. ಆಡಳಿತ ಅಧಿಕಾರಗಳು. ಅದರಲ್ಲಿ ಸಬ್ ಹೆಡಿಂಗ್ ಪಾಯಿಂಟ್ ಎ, ಕಾರ್ಯಾಂಗದ ಅಧಿಕಾರಗಳಲ್ಲಿ ಸಬ್ ಹೆಡಿಂಗ್ ಪಾಯಿಂಟ್ ಎ, ಸಂವಿಧಾನ ಮತ್ತು ಹಕ್ಕುಗಳನ್ನು ಸಂರಕ್ಷಿಸುವುದು. ದೇಶದ ಸಂವಿಧಾನವನ್ನ ರಕ್ಷಿಸೋದು, ಪ್ರಜೆಗಳ ಹಕ್ಕುಗಳನ್ನ ರಕ್ಷಿಸೋದು ಅಧ್ಯಕ್ಷನಾಗಿರ್ತಾನೆ. ಬೇರೆ ದೇಶಗಳಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ಮಾಡುತ್ತೆ ಈ ಕೆಲಸನ, ಆದ್ರೆ ರಷ್ಯಾದಲ್ಲಿ ಈ ಕೆಲಸನ ಅಧ್ಯಕ್ಷ ಮಾಡ್ತಾನೆ. ರಷ್ಯಾದ ಪರಮಾಧಿಕಾರ, ಸ್ವಾತಂತ್ರ್ಯ, ಐಕ್ಯತೆಯನ್ನ ಕಾಪಾಡ್ತಕ್ಕಂತ ಅಧಿಕಾರ ಅಧ್ಯಕ್ಷನಿಗಿದೆ. ಸ್ವಾತಂತ್ರ್ಯ, ಪರಮಾಧಿಕಾರ, ಐಕ್ಯತೆಯನ್ನ ಕಾಪಾಡೋದು ರಷ್ಯಾದ ಅಧ್ಯಕ್ಷ. ರಷ್ಯನ್ ಪ್ರೆಸಿಡೆಂಟ್ ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್ ಅಂಡ್ ಸಿವಿಲ್ ರೈಟ್ಸ್ ಆಫ್ ದ ಇಂಡಿವಿಜುವಲ್ಸ್ and also he protects the constitution. It is his duty to protect the sovereignty, liberty and unity of the nation. ಇಷ್ಟು ಅಧಿಕಾರ ಆತ ಚಲಾಯಿಸ್ತಾನೆ ಸಂವಿಧಾನ ಮತ್ತು ಹಕ್ಕುಗಳ ರಕ್ಷಕನಾಗಿ. ಪಾಯಿಂಟ್ ಬಿ, ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನ ನಿರ್ಧರಿಸೋದು. he decides the internal policy as well as the foreign policy. ದೇಶದ ಒಳಗಡೆ ಎಂತಹ ನೀತಿ ಇರಬೇಕು, ಯಾವ ಕಾನೂನುಗಳು ಇರಬೇಕು, ಆಡಳಿತ ಹೇಗ್ ನಡಿಬೇಕು, ಹೋಮ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ತೀರ್ಮಾನ ಅಧ್ಯಕ್ಷನೇ ತೆಗೆದುಕೊಳ್ತಾನೆ. ವಿದೇಶಾಂಗ ನೀತಿಯನ್ನು ಅಷ್ಟೇ ಸಂವಿಧಾನದ ಚೌಕಟ್ಟಿಗೆ ಅನುಸಾರವಾಗಿ ವಿದೇಶಾಂಗ ನೀತಿಯನ್ನು ರೂಪಿಸಿ ಜಾರಿಗೆ ತರ್ತಕ್ಕಂತ ಅಧಿಕಾರ ಅಲ್ಲಿನ ಅಧ್ಯಕ್ಷನಿಗಿರುತ್ತೆ. ರಷ್ಯನ್ ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್ ಟು ಪ್ರಿಪೇರ್ ಇಂಟರ್ನಲ್ ಪಾಲಿಸಿ as well as foreign policy on the basis of constitution articles. ಹಾಗೇನೆ ರಾಯಭಾರಿಗಳನ್ನ ನೇಮಿಸುವ ಮತ್ತೆ ರಾಯಭಾರಿಗಳನ್ನ ಸ್ವಾಗತಿಸುವ ಅಧಿಕಾರನೂ ಈತನಿಗಿದೆ. He has the power to appoint ambassadors to foreign countries and also
He has the power to receive foreign embassies, foreign ambassadors to the nation. Next, ಕಾರ್ಯಾಂಗದ ಅಧಿಕಾರಗಳಲ್ಲಿ ಪಾಯಿಂಟ್ ಸಿ, ಸೇನಾ ಪಡೆಗಳ ದಂಡನಾಯಕ. ಸೇನಾ ಪಡೆಗಳ ದಂಡನಾಯಕನಾಗಿರ್ತಾನೆ. He is the supreme commander of armed forces of Russia. ಆರ್ಮಡ್ ಫೋರ್ಸಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತು, 3 ಪಡೆಗಳಿರುತ್ತೆ. ಭೂಪಡೆ, ವಾಯುಪಡೆ ಮತ್ತು ನೌಕಾಪಡೆ. ಈ 3 ಪಡೆಗಳ ಮುಖ್ಯಸ್ಥರನ್ನು ನೇಮಿಸುವ ಅಧಿಕಾರ ಅಧ್ಯಕ್ಷನಿಗಿದೆ. The Russian president is the supreme commander of armed forces. 3 types of armed forces are there: Army, Navy and Air Force. He is the head of these 3 forces. He appoints the supreme commanders of these 3 forces. Next, ಆಡಳಿತ ಕಾರ್ಯಗಳಲ್ಲಿ ಮತ್ತೆ 4ನೇ ಪಾಯಿಂಟ್ ಡಿ, ಆಡಳಿತಕ್ಕೆ ಸಂಬಂಧಪಟ್ಟಂತೆ ರಷ್ಯಾದ ಪ್ರಧಾನಿಯನ್ನ ನೇಮಿಸತಕ್ಕಂತ ಅಧಿಕಾರ ಅಧ್ಯಕ್ಷನಿಗಿದೆ. ಪ್ರಧಾನಿ ಚುನಾವಣೆ ಫೇಸ್ ಮಾಡಲ್ಲ, ಡೈರೆಕ್ಟ್ ಆಗಿ ರಷ್ಯಾದ ಅಧ್ಯಕ್ಷರಿಂದ ಆಯ್ಕೆ ಆಗ್ತಾನೆ. ರಷ್ಯನ್ ಪ್ರೈಮ್ ಮಿನಿಸ್ಟರ್ ಡೈರೆಕ್ಟ್ಲಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. He won't face elections. He is not the member of legislature, but he is appointed by the president. Then ಸರ್ಕಾರದ ಮಂತ್ರಿಗಳ ಸಭೆಯ ಅಧ್ಯಕ್ಷತೆ ವಹಿಸೋದು, ಆ ನಂತರ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ತೀರ್ಮಾನಗಳನ್ನ ತೆಗೆದುಕೊಳ್ಳೋದು, ಅಧ್ಯಕ್ಷರ ಕಚೇರಿಯ ಸಿಬ್ಬಂದಿನ ನೇಮಕ ಮಾಡೋದು, ಹಿರಿಯ ಅಧಿಕಾರಿಗಳನ್ನ ನೇಮಿಸೋದು ಮತ್ತು ವಜಾ ಮಾಡೋದು, ಎಲ್ಲ ಜವಾಬ್ದಾರಿ, ಇಡೀ ದೇಶದ ಆಡಳಿತದ ಜವಾಬ್ದಾರಿಯನ್ನ ನೇರವಾಗಿ ರಷ್ಯಾದ ಅಧ್ಯಕ್ಷ ವಹಿಸಿರ್ತಾನೆ. ರಷ್ಯನ್ ಪ್ರೆಸಿಡೆಂಟ್ ಡೈರೆಕ್ಟ್ಲಿ ಪರ್ಫಾರ್ಮ್ಸ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್. He is responsible for the administration of the nation. So these are the executive functions of Russian president. Next, second main heading. First main heading ಕಾರ್ಯಾಂಗದ ಅಧಿಕಾರಗಳು. ಅದರಲ್ಲಿ ಸಬ್ ಹೆಡಿಂಗ್ಸ್ ಹೇಳ್ತೀನಿ once again. ಸಂವಿಧಾನ ಮತ್ತು ಹಕ್ಕುಗಳನ್ನು ರಕ್ಷಿಸೋದು, ಆಂತರಿಕ ಮತ್ತು ವಿದೇಶಾಂಗ ನೀತಿಗಳನ್ನ ನಿರ್ಧರಿಸೋದು, ಸೇನಾ ಪಡೆಗಳ ಮಹಾದಂಡನಾಯಕ ಮತ್ತೆ ಇತರೆ ಆಡಳಿತ ಕಾರ್ಯಗಳು. ಇಷ್ಟು ಹೆಡಿಂಗ್ಸ್ ಬರೀಬೇಕು ಅದರಲ್ಲಿ. ಆಮೇಲೆ 2ನೇ ಮುಖ್ಯ ಹೆಡಿಂಗ್ ಶಾಸನೀಯ ಕಾರ್ಯಗಳು. ಆಗ್ಲೇ ಕಾರ್ಯಾಂಗದ ಕಾರ್ಯಗಳಾಯ್ತು, ಈಗ ಶಾಸನೀಯ ಕಾರ್ಯಗಳು. ಶಾಸನೀಯ ಕಾರ್ಯಗಳಲ್ಲಿ ಮೊದಲನೇದಾಗಿ ಸ್ಟೇಟ್ ಡೂಮಾ, ಕೆಳಮನೆ, ಅದರ ಚುನಾವಣೆಗಳಿಗೆ ಆದೇಶ ನೀಡೋದು, ಅಥವಾ ಅವಧಿಗೆ ಮೊದಲೇ ಸ್ಟೇಟ್ ಡೂಮಾನ ವಿಸರ್ಜಿಸೋ ಅಧಿಕಾರ ಈತನಿಗಿದೆ. ಆಮೇಲೆ ರಾಷ್ಟ್ರದ ಶಾಸಕಾಂಗದಲ್ಲಿ ಪಾಸಾದಂತಹ ಮಸೂದೆಗಳಿಗೆ ಸಹಿ ಮಾಡೋದು, ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಪಾಸಾದ ಮಸೂದೆಗೆ ಸಹಿ ಮಾಡೋದು. ಆ ನಂತರ ರಷ್ಯಾದ ಆಂತರಿಕ ಮತ್ತು ಬಾಹ್ಯ ನಿರ್ಣಯಗಳಿಗೆ ಸಂಬಂಧಪಟ್ಟಂತೆ ಸಂದೇಶಗಳನ್ನ ಕಳಿಸೋದು, ಶಾಸಕಾಂಗಕ್ಕೆ ಸಂದೇಶಗಳನ್ನ ಕಳಿಸೋದು. ಹಾಗೇನೆ ಶಾಸಕಾಂಗದ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದು. ಲಾಸ್ಟ್ಲಿ ಸುಗ್ರೀವಾಜ್ಞೆಗಳನ್ನ ಹೊರಡಿಸೋದು, ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ. ಇದೇ ಅಧಿಕಾರಗಳನ್ನ ಭಾರತದ ರಾಷ್ಟ್ರಪತಿನೂ ಮಾಡ್ತಾರೆ, ಅಮೆರಿಕದ ಅಧ್ಯಕ್ಷನೂ ಮಾಡ್ತಾನೆ. ಸೇಮ್ ಬರೀರಿ ನೀವು. ದೇಶದ ಕಾರ್ಯಾಂಗದ ಮುಖ್ಯಸ್ಥನಾದ ಅಧ್ಯಕ್ಷ ಶಾಸನೀಯ ಕಾರ್ಯಗಳಲ್ಲಿ ಭಾಗಿಯಾಗ್ತಾನೆ. ಯಾವ ತರ ಅಂದ್ರೆ ಶಾಸಕಾಂಗದ ಚುನಾವಣೆಗಳಿಗೆ ಅಧಿಸೂಚನೆ ಹೊರಡಿಸೋದು, ಆಮೇಲೆ ಶಾಸಕಾಂಗದಲ್ಲಿ ಪಾಸಾದ ಮಸೂದೆಗಳಿಗೆ ಸಹಿ ಮಾಡೋದು, ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ಸುಗ್ರೀವಾಜ್ಞೆಗಳನ್ನ ಹೊರಡಿಸೋದು, ಶಾಸಕಾಂಗಕ್ಕೆ ಕಾನೂನುಗಳಿಗೆ ಸಂಬಂಧಪಟ್ಟಂತ ಸಂದೇಶಗಳನ್ನ ಕಳಿಸ್ತಕ್ಕಂಥದ್ದು ಇತ್ಯಾದಿ. ನೆಕ್ಸ್ಟ್, main heading number 3. I think you know what are the legislative powers performed by the Russian president. Usually, Russian president is administrative head, but he also performs some legislative functions. In legislative functions, he has the power to sign the bill passed by the legislature, federal assembly. Next, he has the power to summon and prorogue the sessions of legislature, 2 houses. He also has the power to send messages regarding legislation. He can send messages regarding legislation. He has the power to sign the bills passed by the legislature. Next, he has the power to preside over the joint session of the legislature. So these are all the legislative functions of Russian president. Next important, third important function, emergency powers. ತುರ್ತು ಪರಿಸ್ಥಿತಿ ಅಧಿಕಾರಗಳು. ಇದಾದ್ಮೇಲೆ ಇತರ ಅಧಿಕಾರಗಳು ಬರುತ್ತೆ. ಒಂದೇ 1 ಸೆಕೆಂಡ್ ಮ್ಯೂಟ್ ಮಾಡ್ತೀನಿ, ಜಸ್ಟ್ ನಿಮ್ಮ ರಿಯಾಕ್ಷನ್ ಹೇಗಿದೆ ನೋಡೋಣ. ಕೇಳಿಸ್ತಾ ಇದೆಯಾ ನಾನು ಹೇಳ್ತಾ ಇರೋದು ಇಲ್ವಾ? ಕೇಳಿಸ್ತಾ ಇದ್ರೆ ಎಸ್ ಅಂತ ಹೇಳಿ, ಇಲ್ಲ ಅಂದ್ರೆ
ಪರವಾಗಿಲ್ಲ. Yes, sir. ಓಕೆ ಫೈನ್. Yes, sir. ಇಷ್ಟೊತ್ತು ರಾಷ್ಟ್ರದ ಅಧ್ಯಕ್ಷರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳಿದೀನಿ, ಗೊತ್ತಿದೆ ಅನ್ಕೊಳ್ತೀನಿ. ಓಕೆ Hey. ಸರ್ ಕಂಟಿನ್ಯೂ ಮಾಡ್ಬೋದಲ್ಲ? ಸರ್ ಇದೆ ಮುಗಿಸ್ಬೇಡ ಇವತ್ತು ರಷ್ಯಾದ ಅಧ್ಯಕ್ಷರ ಬಗ್ಗೆ. ಅಧ್ಯಕ್ಷರ ತುರ್ತು ಪರಿಸ್ಥಿತಿ ಕಾರ್ಯಗಳು. ರಷ್ಯಾದ ಅಧ್ಯಕ್ಷರು ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ಹೊಂದಿದ್ದಾರೆ. ದೇಶದಾದ್ಯಂತ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋ ಪವರ್ ಅವ್ರಿಗಿದೆ. ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬೇಕಾದ್ರೆ ಅಲ್ಲಿನ ಶಾಸಕಾಂಗಕ್ಕೆ ತಿಳಿಸ್ಬೇಕಾಗುತ್ತೆ. ಅವ್ರ ಒಪ್ಪಿಗೆ ಕೊಟ್ಮೇಲೆ ದೇಶದಾದ್ಯಂತ ತುರ್ತು ಪರಿಸ್ಥಿತಿ ಹೇರೋ ಅಧಿಕಾರ ಇವ್ರಿಗಿದೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಎಲ್ಲಾ ನಿರ್ಧಾರಗಳನ್ನ ಇವರೇ ತೆಗೆದುಕೊಳ್ತಾರೆ. ಅದೇ ತರ ವಿದೇಶಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ಳೋ ಅಧಿಕಾರನೂ ಇವ್ರಿಗಿದೆ. ಯುದ್ಧ ಘೋಷಣೆ ಮಾಡೋ ಅಧಿಕಾರನೂ ಇದೆ. ಆದ್ರೆ ಇವೆಲ್ಲ ಅಧಿಕಾರ ಚಲಾಯಿಸೋಕ್ ಮುಂಚೆ ಫೆಡರಲ್ ಅಸೆಂಬ್ಲಿ ಜೊತೆ ಅವ್ರು ಡಿಸ್ಕಷನ್ ಮಾಡ್ತಾರೆ. ನೆಕ್ಸ್ಟ್ ಇತರೆ ಅಧಿಕಾರಗಳು. ಇತರೆ ಅಧಿಕಾರಗಳಲ್ಲಿ ರಷ್ಯಾದ ಪೌರರ ಪೌರತ್ವಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ತೀರ್ಮಾನ ಮಾಡೋದು, ರಷ್ಯಾದ ಪೌರರ ಪೌರತ್ವಕ್ಕೆ ಸಂಬಂಧಪಟ್ಟ ತೀರ್ಮಾನಗಳನ್ನ ಇತ್ಯರ್ಥಪಡಿಸೋದು, ಪರದೇಶಗಳಿಗೆ ರಾಜಕೀಯ ಆಶ್ರಯ ಒದಗಿಸೋದು, ಪರದೇಶಿಗಳು ಅಂದ್ರೆ ವಿದೇಶಿಯರಿಗೆ ರಾಜಕೀಯ ಆಶ್ರಯ ನೀಡೋದು, ಗೌರವ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದ್ದು, ಮಿಲಿಟರಿ ಸ್ಥಾನಮಾನಗಳನ್ನ ನೀಡ್ತಕ್ಕಂಥದ್ದು, ವಿಶೇಷ ಬಿರುದುಗಳನ್ನ ಕೊಡೋ ಅಧಿಕಾರ. ಅದಾದ್ಮೇಲೆ ರಾಷ್ಟ್ರದ ಪ್ರಮುಖನಾಗಿ ಪ್ರಜೆಗಳಿಗೆ ಕ್ಷಮಾದಾನ ನೀಡುವ ಅಧಿಕಾರ ಅಥವಾ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನ ಬದಲಾಯಿಸ್ತಕ್ಕಂತ ಅಧಿಕಾರ ಇವ್ರಿಗಿದೆ. ಸೇಮ್ ಭಾರತದ ರಾಷ್ಟ್ರಪತಿ ಏನೇನ್ ಕೆಲಸ ಮಾಡ್ತಾನೋ ಎಲ್ಲ ಕೆಲಸಗಳನ್ನ ರಷ್ಯಾದ ರಾಷ್ಟ್ರಪತಿನೂ ಮಾಡ್ತಾನೆ. ಇತರೆ ಅಧಿಕಾರಗಳಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟ ತೀರ್ಪುಗಳ ವಿಷಯಗಳನ್ನ ಇತ್ಯರ್ಥ ಮಾಡೋದು, ರಾಜಕೀಯ ಆಶ್ರಯನ ವಿದೇಶಿಯರಿಗೆ ನೀಡ್ತಕ್ಕಂಥದ್ದು, ಗೌರವ ಪ್ರಶಸ್ತಿಗಳನ್ನ ಕೊಡೋದು, ಕ್ಷಮಾದಾನ ನೀಡ್ತಕ್ಕಂಥದ್ದು ಅಪರಾಧಿಗಳಿಗೆ, ಆಮೇಲೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನ ಬದಲಾಯಿಸೋದು. ಸೊ ಇಷ್ಟೆಲ್ಲ ಅಧಿಕಾರಗಳನ್ನ ಚಲಾಯಿಸ್ತಾನ ಆತ. ರಷ್ಯಾದ ಆಡಳಿತದ ಮುಖ್ಯಸ್ಥನಾಗಿ ಆತ ಪ್ರಭಾವಿ ಸ್ಥಾನ ಹೊಂದಿರ್ತಾನೆ. ಸಮಾರೋಪ ಕನ್ಕ್ಲೂಷನ್. ರಷ್ಯಾದ ಅಧ್ಯಕ್ಷ ಅತ್ಯಂತ ಪ್ರಭಾವಿ ಸ್ಥಾನವನ್ನ ರಷ್ಯಾದಲ್ಲಿ ಹೊಂದಿರ್ತಾನೆ. ರಷ್ಯಾದ ಮುಖ್ಯಸ್ಥನಾಗಿ ಆತ ಶಾಸನೀಯ, ಕಾರ್ಯಾಂಗದ, ಹಣಕಾಸಿನ ಅಧಿಕಾರ ಚಲಾಯಿಸ್ತಾನೆ. ಹಾಗೇನೆ ಸಂವಿಧಾನದ ರಕ್ಷಕನಾಗಿರ್ತಾನೆ. ಪ್ರಜೆಗಳ ಹಕ್ಕುಗಳನ್ನ ರಕ್ಷಿಸ್ತಾನೆ. ಪ್ರಜೆಗಳ ಸ್ವಾತಂತ್ರ್ಯ ಕಾಪಾಡ್ತಾನೆ. ರಷ್ಯಾ ಒಕ್ಕೂಟ ವ್ಯವಸ್ಥೆಯನ್ನ ಆತ ಕಾಪಾಡ್ಕೊಂಡು ಹೋಗ್ತಾನೆ. ರಷ್ಯಾ ಇಡೀ ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರ ಆಗ್ಬೇಕಾದ್ರೆ ಏನನ್ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕೋ ಆ ಎಲ್ಲಾ ತೀರ್ಮಾನಗಳನ್ನ ತೆಗೆದುಕೊಂಡು ಸಂವಿಧಾನದ ಪ್ರಕಾರ ಆಡಳಿತ ನಿರ್ವಹಿಸ್ತಾನೆ. ಸೊ ಇಷ್ಟು ಅಧಿಕಾರಗಳನ್ನ ಬರೆದ್ರೆ ರಷ್ಯಾದ ಅಧ್ಯಕ್ಷರ ಅಧಿಕಾರ, ಸ್ಥಾನಮಾನ, ಅವನ ಚುನಾವಣೆ, ಅರ್ಹತೆಗಳು ಎಲ್ಲ ಮುಕ್ತಾಯ ಆದಂತಾನೆ. 15 ಮಾರ್ಕ್ಸ್ ಕ್ವಶನ್. ಸೊ ಆಲ್ಮೋಸ್ಟ್ ಅಧ್ಯಕ್ಷ ಮುಕ್ತಾಯ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಷ್ಯಾದ ಪ್ರಧಾನ ಮಂತ್ರಿ ಬಗ್ಗೆ ಮಾಡೋಣ. ಪ್ರಧಾನ ಮಂತ್ರಿ ಆದ್ಮೇಲೆ ಆ ಚಾಪ್ಟರ್ ಮುಗ್ದಂಗೆನೆ ರಾಜಕೀಯ ಪಕ್ಷಗಳು ಅಥವಾ ಸುಪ್ರೀಂ ಕೋರ್ಟ್ ಅಂತ ಬರುತ್ತೆ. ಅದಾದ್ಮೇಲೆ ಲಾಸ್ಟ್ ಇನ್ನೊಂದು ಸ್ವಿಟ್ಜರ್ಲೆಂಡ್ ಸಂವಿಧಾನ ಮಾತ್ರ ಬಾಕಿ ಇರುತ್ತೆ. ಈ ಟಾಪಿಕ್ ಆದ ಕೂಡಲೇನೆ 6.1 ಹೋಗ್ಬೇಡ. 6.1 ಅಲ್ಲಿ 2 ಈಸಿ ಚಾಪ್ಟರ್ಗಳಿದೆ. ಬೃಹತ್ ರಾಷ್ಟ್ರಗಳ ವಿದೇಶಾಂಗ ನೀತಿಗಳು ಮತ್ತು ಭಾರತದ ವಿದೇಶಾಂಗ ನೀತಿ. ಅವನ್ ಮಾಡಿದ್ರೆ ಸಿಲೆಬಸ್ ಆಲ್ಮೋಸ್ಟ್ 90% ಮುಕ್ತಾಯ ಆದಂತೆನೆ. ಆಗ್ಲಿ ಈ ವಾರ ಮುಂದಿನ ವಾರ ಅಷ್ಟೊತ್ತಿಗೆ ಮುಗಿಸೋಣ. ಈಗ 75 ಮೆಂಬರ್ಸ್ಗೆ 25 ಮೆಂಬರ್ಸ್ ಬಂದಿದ್ದೀರಾ. 50 ಮೆಂಬರ್ಸ್ ಅವರೇ ಓದ್ಕೊಳ್ತಾ ಇರ್ತಾರೆ. ನೀವು ಸಹ ಟೆಕ್ಸ್ಟ್ ಬುಕ್ಸ್ ಅನ್ನ ಓದಿ ನೋಟ್ಸ್ ಮಾಡಿ ಜಾಸ್ತಿ ಪ್ರಿಪೇರ್ ಆಗಿ ಫುಲ್ ಮಾರ್ಕ್ಸ್ ಎತ್ಕೋಬಹುದು. ನೀವೆಲ್ಲೂ ಓಡಾಡ ಮಾಡೋಂಗಿಲ್ಲ. ಆರಾಮಾಗಿ ಒಳ್ಳೆ ಚಾನ್ಸ್ ಇದೆ. ಚೆನ್ನಾಗಿ ಸ್ಟಡಿ ಮಾಡಿ. ಮೈನ್ ಎಕ್ಸಾಮ್ಗೂ ಅನುಕೂಲ ಆಗುತ್ತೆ, KAS ಎಕ್ಸಾಮ್ಗೂ ಅನುಕೂಲ ಆಗುತ್ತೆ, ಮುಂದೆ PDO ಎಕ್ಸಾಮ್ಗೂ ಅನುಕೂಲ ಆಗುತ್ತೆ. ಸೊ ಆಲ್ ಸಬ್ಜೆಕ್ಟ್ಸ್ ಓದ್ತಾ ಇರಿ. ಡಿಸೈಡ್ ಮಾಡಿ ಒಳ್ಳೆ ಜಾಬ್ ಹೋಗ್ಬೇಕು ಅಂತ. ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಕರೋನಾ ಬಂದಿದೆ ಅಂತ, ರಜಾ ಕೊಟ್ಟಿದ್ದಾರೆ ಅಂತ ಟೈಮ್ ವೇಸ್ಟ್ ಮಾಡೋದಲ್ಲ. ಅದನ್ನ ಯೂಸ್ ಮಾಡ್ಕೊಳ್ಳಿ. ಕೂತ್ಕೊಂಡು ಓದಿ ಚೆನ್ನಾಗಿ. ಎಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತೀರಾ ಆಲ್ ಸಬ್ಜೆಕ್ಟ್ಸ್, ನಿಮ್ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಖಂಡಿತ. ನೀವು ಅನ್ಕೊಂಡಿದ್ದನ್ನ ಸಾಧಿಸಬಹುದು. ಅದನ್ನ ಬಿಟ್ಬಿಟ್ಟು ಆಟಗಳಾಡ್ಕೊಂಡು ಸುಮ್ಮನೆ ತಮಾಷೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ರೆ ಏನು ಸಾಧ್ಯ ಆಗಲ್ಲ. ಭವಿಷ್ಯದಲ್ಲಿ ತುಂಬಾ ಸಮಸ್ಯೆ ಉಂಟಾಗುತ್ತೆ. ಸೊ ಜವಾಬ್ದಾರಿಯಾಗಿ ಬಾಳ್ಬೇಕಾದ್ರೆ, ಒಳ್ಳೆ ನಾಗರಿಕನಾಗ್ಬೇಕಾದ್ರೆ, ಖುಷಿಯಾಗಿರ್ಬೇಕಾದ್ರೆ ಒಳ್ಳೆ ಜಾಬ್